ಹೇಗಿದ್ಯಪ್ಪ ರಾಮು? ಅತ್ತೆ ಮಾವ ಯಾವಾಗ ಬಂದ್ರಿ? ಹಾ ನೀನೇನು ಗಾಬರಿ ಆಗ್ಬೇಕಾಗಿಲ್ಲ. ಸೀತಾನ ನಿನಗೆ ಗಂಟು ಹಾಕ್ಬೇಕು ಅಂತ ಅವ್ರೇನು ಓಡ್ ಬಂದಿಲ್ಲ. ಬೆಂಗಳೂರಿನ ಶ್ರೀಮಂತ ಗಂಡೊಟ್ಟಿಗೆ ಸೀತಾ ಮದುವೆ ಆಗ್ಲೇ ಫಿಕ್ಸ್ ಆಗ್ಬಿಟ್ಟಿದೆ. ನಿಶ್ಚಿತಾರ್ಥನ ಮುಗಿಸ್ಕೊಂಡು ಮದುವೆ ಬಟ್ಟೆ ತಗೊಳ್ಳೋ ಅಂತ ಬೆಂಗಳೂರು ಬಂದಿದ್ದಾರೆ ಅಷ್ಟೇ. ಅಷ್ಟೇನಾ? ನಂಗೂ ಸಮಾಧಾನ ಆಯ್ತು. ಸೀತಾ ಬರ್ಲಿಲ್ವಾ? ಬಂದಿದ್ದಾಳೆ, ಒಳಗ್ ರೂಮಲ್ಲಿ ಇದ್ದಾಳೆ ನೋಡು. ಮಾರ್ಕೆಟ್ ಹೋಗಿ ಬರ್ತೀನಿ. ಇಷ್ಟು ಚೆನ್ನಾಗಿದ್ದಾಳ? ಹೇಗಿದ್ಯಾ ಸೀತಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಎರಡಕ್ಷರ ಕಾಟಾಚಾರ ಕೇಳ್ದಾಗಿತ್ತು. ಇನ್ನೂ ಬದಲಾಗಿ ಇಲ್ಲ. ಬದಲಾಗಿದ್ದಿದ್ರೆ ಒಳಗ್ ಬಂದ್ ಮಾತಾಡಿಸ್ತಿದ್ದ. ನನ್ನ ಹಣೆ ಬರಹ ಯಾರಿಗೆ ತಪ್ಸಕ್ ಸಾಧ್ಯ? ಸೀತಾ ಇಷ್ಟು ಚೆನ್ನಾಗಾಗ್ತಾಳೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಕಾಗೇನು ಗಿಳಿಯಾಲಿಕ್ಕೆ ಸಾಧ್ಯ ಅಂತ ನನಗೀಗ ಗೊತ್ತಾಯ್ತು. ಸೀತಾ ಇಷ್ಟು ಚೆನ್ನಾಗಾಗ್ತಾಳೆ ಅಂತ ಗೊತ್ತಿದ್ದಿದ್ರೆ ನನ್ನ ಮಾವಂಗೆ ಹಾಗೆ ಕಾಗದನೇ ಬರೀತಿರ್ಲಿಲ್ಲ. ಈಗ ಯಾವ ಮುಖ ಇಟ್ಕೊಂಡು ಕೇಳಲಿ? ಮದುವೆ ಬೇರೆ ನಿಶ್ಚಯ ಆಗ್ಬಿಟ್ಟಿದೆ. ನಾನು ಕವಿಗಳ ವರ್ಣನೆ ಗುಂಗಿನಲ್ಲಿ ಎಂತ ಕೆಲಸ ಮಾಡ್ಬಿಟ್ಟೆ. ನಮ್ಮ ಹಣೆ ಬರನೇ ಇಷ್ಟು. ಹೆಣ್ಣಿದ್ದಾಗ ಕಣ್ಣಿರಲ್ಲ, ಕಣ್ಣಿದ್ದಾಗ ಹೆಣ್ಣಿರಲ್ಲ. ಕೊನೆ ಪ್ರಯತ್ನವಾಗಿ ಸೀತಾನ ಒಂದ್ಸರಿ ಕೇಳಿ ನೋಡಿದ್ರೆ ಅವಳ ಮನಸ್ಸಿನಲ್ಲಿ ಈಗ ಏನಿದೆ ಅಂತ ಗೊತ್ತಾಗುತ್ತೆ. ನಾನು ಅವನು ಗಮನಿಸಿದೆ ರೀ. ಅವನು ಸೀತನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದ. ಅವಳು ಶ್ರೀಮಂತನ ಮದುವೆ ಆಗ್ತಾಳೆ ಅಂತ ಅವನು ಹೊಟ್ಟೆಲಿ ಉರಿ ಎತ್ತಿರ್ಬೇಕು. ಆಮೇಲೆ ಏನೇನೋ ಲೆಕ್ಕಾಚಾರ ಹಾಕ್ತಾ ತನ್ನ ರೂಮಿಗೆ ಹೊರಟೋದ. ಬಹುಶಃ ಈ ಮದ್ವೆನ ಹೇಗ್ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಅಂತ ಕಾಣಿಸುತ್ತೆ. ನೋಡಿ ಬೇಕಾದ್ರೆ ಸೀತನ್ನ ತಾನೇ ಮದ್ವೆ ಆಗ್ತೀನಿ ಅಂತ ಅವನಾಗಿ ಬಂದು ಸೀತಾ ಹತ್ರನೂ ನಿಮ್ ಹತ್ರನೂ ಹೇಳ್ತಾನೆ. ಅವನ ಮಾತು ಕೇಳಿ ನೀವು ಮದ್ವೆ ಕ್ಯಾನ್ಸಲ್ ಮಾಡ್ತೀರಾ? ಆಮೇಲೆ ಮತ್ತೆ ಪುನಃ ತಾನು ಮದ್ವೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಸೀತನ್ಗೆ ಶ್ರೀಮಂತ ಗಂಡು ತಪ್ಪು ಹೋಗುತ್ತೆ ಅನ್ನೋ ಪ್ಲಾನ್ ಇರ್ಬೇಕು. ಅವನೆಲ್ಲಾದ್ರೂ ಬಂದ್ ಹಾಕಿ ಕೇಳಿದಾಗ ನೀವೇನಾದ್ರೂ ಹೂ ಅಂದ್ರೆ ಜಾಗ್ರತೆ ನೋಡ್ಕೊಂಡು. ನಾನೇ ಹೇಳಿ ನಂಗೆ ತಲೆ ಕಟ್ಟಿದ್ಯಾ? ನಾನು ಆವಾಗ್ಲೇ ಸೀತಾಗೂ ಎಚ್ಚರಿಕೆ ಕೊಟ್ಟಿದ್ದೀನಿ. ಇದೇನಾ ಆ ಮನೆ? ಹೌದೌದು, ಇದೇ ಮನೆ. 2 ಟಿಕೆಟ್ ಕಳ್ಸ್ಕೊಡಿ. ಹೌದಾ? ಸೀತಾ ತಂದೆ ತಾಯಿ ಬರ್ತೀರಾ ಸರ್? ನೋಡಿ, ನಿಮ್ ಯಾವ ವಿಷಯ ಗೊತ್ತಾಗಬಾರ್ದು. ಎಲ್ಲ ಜಾಗೃತಿಯಾಗಿರಿ, ಹೋಗಿ ಬೇಗ ಬೇಗ. ಎಂಥ ದೊಡ್ಡ ಬಂಗ್ಲೆ. ನಿಜವಾಗ್ಲೂ ನೀನ್ ಅದೃಷ್ಟವಂತೆ ಕಣಮ್ಮ. ನಿನ್ ಮಾತೇನಾದ್ರೂ ಕೇಳ್ಕೊಂಡ್ ಕಾಯ್ತಾ ಕೂತಿದ್ರೆ ಕಡೆಗೆ ನಿನ್ ತೆಂಗಿನ ಚಿಪ್ಪೆ ಗತಿ ಆಗ್ತಾ ಇತ್ತು. ಚಂದ್ರಶೇಖರ್ ಇದ್ದಾರಾ? ಹಾ ಇದಾರೆ, ಬನ್ನಿ ಕೂತ್ಕೊಳ್ಳಿ. ದೇವ್ರ ಪೂಜೆಲಿ ಇದ್ರು, ಇನ್ನೇನ್ ಮುಗಿತಾ ಬಂತು. ಬನ್ನಿ 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 ಬನ್ನಿ, ಒಳಗ್ ಬನ್ನಿ. ಹಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓ, ಬಹಳ ಸಂತೋಷ, ಬಹಳ ಸಂತೋಷ. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಅಲ್ಲ ಮಾವಯ್ಯ, ತಾವ್ ಬರ್ತೀವಿ ಅನ್ನೋ ವಿಚಾರನ ಪತ್ರದಲ್ಲಿ ಬರ್ದಿದ್ರೆ ನಾನು ಕಾರ್ ಕಳಿಸ್ತಿದ್ನಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ಇಲ್ಲೇ ಚಾಮರಾಜಪೇಟೆಯಲ್ಲಿ ನಮ್ ಸಂಬಂಧಿಕರ ಮನೆ ಇದೆ, ಅಲ್ಲಿಗೆ ಬಂದಿದ್ದು. ಅಂದಾಗೆ ಇವನು ನನ್ನ ಅಕ್ಕನ ಮಗ, ಇಲ್ಲೇ ಇರೋದು. ಹಾ, ನಮಸ್ಕಾರ. ನಮಸ್ಕಾರ. ಸೀತಾ ಅದೃಷ್ಟವಂತೆ, ಶ್ರೀಮಂತ ವರನೇ ಸಿಕ್ಕಿದ್ದಾನೆ. ಶ್ರೀನಿವಾಸ, ಸರೋಜ, 15ನೇ ತಾರೀಕೆ ಮದುವೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಅದಕ್ಕೆ ನೀವೆಲ್ಲ 14ನೇ ತಾರೀಕೆ ಬಂದ್ಬಿಡಿ. ನಾನೆಲ್ಲಿರ್ತೀನಿ? ಇವತ್ ರಾತ್ರಿನೇ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋಕ್ 15 ದಿವಸ ಆಗತ್ತೆ. ಸರೋಜ ಬರ್ತಾಳೆ ಮದುವೆಗೆ. ರಾಮು, ನೀನು ಒಂದ್ ದಿವಸ ಮುಂಚೆ ಬಂದ್ಬಿಡಪ್ಪ. ಹಾ ಹೌದಪ್ಪ ರಾಮು, ಮರಿಬೇಡ.
ಏನ್ ಸರ್ ಇವತ್ತು ಆಫ್ ಡೇ ಅನ್ನೋದು ಮರ್ತೇ ಬಿಟ್ಟಿದ್ದೀರಾ? ಹೌದು, ಥ್ಯಾಂಕ್ಸ್. ದೇವ್ರೆ, ನನ್ನ ಈ ಗತಿಗೆ ನಾನೇ ಕಾರಣ. ಸೀತಾನಾದ್ರೂ ಚೆನ್ನಾಗಿರಂಗ್ ನೋಡ್ಕೋಪ್ಪ. ಬೇಗ ನಡ್ರಿ ಒಳಗೆ. ಹೋಗೋಳೆ ರಾಜು, ಈ ಪಾಠದ ಕಮಿಷನ್ ನನಗೆ ಬರ್ಬೇಕಪ್ಪ. ನೋಟ್ ಮಾಡ್ಕೋ, ಎಲ್ಲ ಒಟ್ಟಿಗೆ ತಿಂಗಳು ಕೊನೆಲಿಸ್ಕೊಂತೀನಿ. ಆಯ್ತು. ಯಾವುದು ಹೊಸ ಪಾರ್ಟಿ ಇದ್ದಾಗಿದ್ಯಲ್ಲ. ಯಾಕೆ ಸರ್ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಹೊಸ ಹೊಸ ಹುಡುಗಿರು ಬಂದಿದ್ದಾರೆ. ಬನ್ನಿ ಸರ್. ಯಾಕೆ ಸರ್ ಹೆದರ್ಕೊಂತ ಇದ್ದೀರಾ? ಯಾವ ಪೊಲೀಸ್ ಅವರು ಹತ್ರ ಬರೋದಿಲ್ಲ. ದಿವ್ಸ ಅವ್ರಿಗೆ ಮಾಮೂಲಿ ಕೊಡ್ತಾರೆ. ಮಿನಿಸ್ಟರ್ಗಳೇ ಬಂದ್ ಹೋಗ್ತಾರೆ. ಎಷ್ಟು ಹುಡುಗಿಯರಿದ್ದಾರೆ ಇಲ್ಲಿ? ಎಷ್ಟ್ ಬೇಕು ನಿಮ್ಗೆ? 15 20? ನಿಮ್ಮನ್ನ ನೋಡಿದ್ರೆ ಒಂದ್ ಹುಡುಗಿನ ಸುಧಾರಿಸೋದು ಕಷ್ಟ. ಹೋಗಿ 20 ಹುಡುಗಿರಿದ್ದಾರೆ, ಯಾರನ್ ಬೇಕೋ ಆರಿಸ್ಕೊಳ್ಳಿ. ಯಾಕೆ ಸರ್ ಇನ್ನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಇಲ್ಲ ಸುತ್ತಮುತ್ತ ನನ್ನ ಸಂಬಂಧಿಕರಿದ್ದಾರೆ. ಇವ್ರದೇ ಮನೆ ಇದೆಯಲ್ಲ ವಿಜಯನಗರದಲ್ಲಿ, ಅಲ್ಲಿ ಹುಡುಗಿಯರಿಲ್ವಾ? ಅದೇನಿದ್ರು ಹುಡುಗಿರು ತಯಾರು ಮಾಡೋ ಫ್ಯಾಕ್ಟ್ರಿ ಚೆನ್ನಾಗಿ ಹದ ಮಾಡ್ತಾರೆ. ಅಲ್ಲಿ ಬಿಸ್ನೆಸ್ ಎಲ್ಲ ಮಾಡೋದಿಲ್ಲ. ಅದೇನಿದ್ರು ಈ ಮನೇಲೆ. ಇನ್ನೂ ನೀವು ನಿಮ್ ಸಂಬಂಧಿಕರಿಗೆ ಎದುರ್ಕೊಂಡಾಗ ಕಾಣುತ್ತೆ. ಒಂದ್ ಕೆಲಸ ಮಾಡಿ, ಹಗಲು ಹೊತ್ತು ಹೋಗೋದ್ ಬೇಡ, ರಾತ್ರಿ ಬನ್ನಿ, ಯಾರಿಗೂ ಗೊತ್ತಾಗೋದಿಲ್ಲ. ಸೀತಾ, ಎಂತ ವಿಷವೃತ್ತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ನೀನು. ಇಲ್ಲ ಇಲ್ಲ ಅತ್ತೆ, ನೀವು ಸ್ನಾನ ಮಾಡೋಗಿ. ರಾಮಣ್ಣ ಬರ್ತಿರೋದಲ್ಲಿ. ಹೌದು, ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂದ ಹಾಗೆ ಇಲ್ಲಿಗೂ ಬಂದ್ ವಕ್ರಸ್ತಾ ಈ ಶನಿ. ಇಬ್ರು ನಡ್ರಿ ಒಳಗೆ. ಏಯ್, ನೀ ನಡಿಯ. ಬಾಳ ಕೊಡತ್ತೆ, ಅದೇ ಬಾಲ್ ತೆಗಿರತ್ತೆ. ಅದೇ ನನ್ ಮಾತ್ ಕೇಳಿ, ಸೀತೆ ಮದುವೆ ಆಗ್ತಾರ ಹುಡುಗ ದೊಡ್ಡ ಮೋಸಗಾರ. ಹುಡುಗನ ಮದುವೆ ಮಾಡ್ಕೊಂಡಾಗ ಸೂಳೆಗಿರಿ ಮಾಡ್ತಾನೆ. ಅದೇ ಸೀತೆ ಹಾಳು ಮಾಡ್ಬೇಡಿ. ಅದೇ ನನ್ ಮಾತ್ ಕೇಳಿ ಅತ್ತೆ. ಏಯ್, ಯಾಕೋ ಶನಿ ಹಾಗೆ ಬಂದ್ ನಮ್ಮನ್ನ ಕಾಡ್ತೀಯಾ? ಇಷ್ಟು ದಿವಸದವರೆಗೆ ನಮ್ ಜೊತೆ ಚೆಲ್ಲಾಟ ಆಡಿದ್ದು ಸಾಕು. ಇನ್ನು ಇದ್ದು ಬದ್ದು ಮರ್ಯಾದನ್ನು ಕಳೆಯ ಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡೆ ಹೋಗು. ಅತ್ತೆ, ನಾನು ಅವಳು ಮದುವೆ ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇಲ್ಲ ಅತ್ತೆ. ಸೀತಾ ನನ್ ಕೊಡದೇ ಇದ್ರು ಪರವಾಗಿಲ್ಲ, ಆ ರಾಕ್ಷಸ ಕೈ ಸೀದಾ ಒಪ್ಸ್ಬೇಡಿ. ಅವಳ ಜೀವನ ಹಾಳು ಮಾಡ್ಬೇಡಿ ಅತ್ತೆ. ಏಯ್, ನನ್ನ ಮಗಳ ಜೀವನ ಹೇಗ್ ಸರಿ ಮಾಡ್ಬೇಕು ಅಂತ ನಮಗ್ ಗೊತ್ತು. ನಾವೆಲ್ಲ ಜಾಗೃತಿ ತಗೊಂಡಿದೀವಿ. ಮೊದ್ಲು ನೀನ್ ಇಲ್ಲಿಂದ ತೊಲಗು. ಅತ್ತೆ, ನಮ್ ತಾಯಿಗೂ ನಾನು ಹೇಳ್ತಿರೋ ನಿಜ ಅತ್ತೆ. ಮಾವ, ನೀವಾದ್ರೂ ನನ್ನ ಮಾತು ನಂಬಿ ಮಾವ. ಅನ್ಯಾಯವಾಗಿ ಸೀತೆ ಜೀವನ ಹಾಳು ಮಾಡ್ಬೇಡಿ. ನೀವೇ ಬೆಂಗಳೂರಿಗೆ ಬಂದು ನೋಡಿ ಮಾವ. ರಾಮು, ನೀನ್ ಬೆಂಗಳೂರಿಗೆ ಹೋಗಪ್ಪ. ನಾನು ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ. ಮಾವ, ನನ್ ಜೊತೆ ಈಗ್ಲೇ ಬನ್ನಿ ಮಾವ. ನಿಮ್ ಕಣ್ಣಾರೆ ಎಲ್ಲ ನೋಡಿರಂತೆ. ಏಯ್, ಒಂದ್ ಸರ್ತಿ ಹೇಳಿದ್ರೆ ನಿನ್ಗೆ ಅರ್ಥ ಆಗುತ್ತಾ ಇಲ್ಲ? ಇನ್ನು ಹೋಗದೆ ಇದ್ರೆ ಮುಖದ ಮೇಲೆ ಬಿಸಿನೀರ್ ಸುರಿತೀನಿ ಅಷ್ಟೇ. ಸೀತಾ, ನೀನಾದ್ರೂ ನನ್ ಮಾತು ನಂಬೋ ಸೀತಾ. ನಿನ್ ಜೀವನ ನೀನೇ ಹಾಳು ಮಾಡ್ಕೋಬೇಡ. ನಿನ್ನ ಮದುವೆ ಮಾಡ್ಕೊಂಡು ಸೂಳೆ ಮಾಡ್ತಾನೆ. ಈ ಮದುವೆ ಒಪ್ಕೋಬೇಡ ಸೀತಾ. ಏ ಸೀತಾ, ನಿನ್ ಬಾಯಿಂದನೇ ಸ್ವಲ್ಪ ಉಗಿಯೇ. ಇಲ್ದೇ ಇದ್ರೆ ತೊಲಗದೇ ಇಲ್ಲ ಅನ್ನತ್ತೆ ಆ ಶನಿ. ನಮ್ ಪ್ರಾರಬ್ಧ ಎಲ್ಲಿಂದ ಅಂಟುಕೊಂತ ಏನೋ. ರಾಮು, ಸುಮ್ನೆ ಹೊರಟೋಗು. ನೀನು ನನ್ ಕ್ಷೇಮ ಹೇಗ್ ನೋಡ್ಕೋಬೇಕು ಅಂತ ನನಗೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು. ನನ್ ಹಿತೈಷಿ ಹಾಗೆ ನೀನ್ ನಾಟಕ ಆಡೋದೇನೋ ಬೇಕಾಗಿಲ್ಲ. ಹೊರಟೋಗು. ಅಯ್ಯೋ, ಯಾರು ನನ್ ಮಾತು ನಂಬ್ತಾ ಇಲ್ಲ. ಅಬ್ಬಾ, ಸದ್ಯ ಪೀಡೆ ತೊಲಗ್ತು. ಇನ್ ಯಾವಾಗ ಬಂದು ವಕ್ರಿಸುತ್ತೋ ಏನೋ. ತಾನು ಮದುವೆ ಮಾಡ್ಕೊಳ್ಳಿಲ್ಲ, ಈ ಒಳ್ಳೆ ಶ್ರೀಮಂತ ಸಿಕ್ಕಿದಾನೆ ಅಂತ ಹೊಟ್ಟೆ ಉರಿ ಬಂದು ಸಂಬಂಧಕ್ಕೆ ಕಲ್ಲು ಹಾಕಕ್ ಬಂದಿದ್ದಾನೆ. ಅಬ್ಬಬ್ಬಬ್ಬ, ಸಂಬಂಧಿಕರಲ್ಲಿ ಎಂತೆಂತ ಕೆಟ್ಟ ಜನ ಇರ್ತಾರೆ ಅಂತ. ಅವ್ರ ಹುಡುಗಿನ ಅವ್ರು ಏನಾದ್ರು ಮಾಡ್ಕೋತಾರೆ. ನಿಂಗೇನೋ ತೊಂದ್ರೆ? ಅವಳೇನೋ ಆಗ್ಬೇಕು ನಿಂಗೆ? ಬೆಂಗಳೂರಲ್ಲಿ ಯಾವ್ದಾರು ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಅಲ್ಲೇ ಇದ್ಬಿಡು. ಇಲ್ಲಿ ಕರ್ಕೊಂಡ್ ಬರ್ಬೇಡ. ಬೆಂಗಳೂರಲ್ಲಿ ನನ್ನ ಮರ್ಯಾದೆ ಕಳೆದಿದ್ ಸಾಕು. ನಿನ್ನ ಮಾತು ಕೇಳಿದ್ರೆ ಈ ಊರಲ್ಲಿರೋ ಮರ್ಯಾದೆನೂ ಹೋಗುತ್ತೆ. ನೀನ್ ಅಲ್ಲೇ ಎಲ್ಲಾದ್ರೂ ಹಾಳು ಬಿದ್ದು ಸಾಯಿ. ಹೋಗು. ಯಾರಿಗೆ ಹೇಳಿದ್ರು ನನ್ನ ಮಾತು ನಂಬ್ತಾ ಇಲ್ಲ ಸರ್. ನಾಳೆನೇ ಮದ್ವೆ, ಮುದ್ದೇನಹಳ್ಳಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸರ್.
ಒಂದ್ ಹುಡುಗಿ ಜೀವನದ ಪ್ರಶ್ನೆ ಸರ್. ಅವಳಲ್ಲಿ ಸಿಗಾಕೊಂಡ್ಬಿಟ್ರೆ ಖಂಡಿತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಸರ್. ಸರ್, ಆ ಕೇಡಿ ಮನೆ ಇಲ್ಲೇ ವಿಜಯನಗರದಲ್ಲಿದೆ, ಹೋಗಿ ಅರೆಸ್ಟ್ ಮಾಡಿ ಸರ್. ಹೊರಗಡೆ ರೈಟ್ ಹತ್ರ ಕಂಪ್ಲೇಂಟ್ ಬರ್ಕೊಟ್ಟು ಹೋಗ್ರಿ, ನಾನು ವಿಚಾರಿಸ್ತೀನಿ. ಸರ್, ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡಿ ಸರ್. ಒಂದ್ ಹುಡುಗಿ ಜೀವನ ಪ್ರಶ್ನೆ ಸರ್. ನಾಳೆನೆ ಮದುವೆ ನಡೆದ್ ಬಿಡುತ್ತೆ, ಇವತ್ತೇ ಹೋಗಿ ಅರೆಸ್ಟ್ ಮಾಡಿ ಸರ್. ನಾನು ಅವ್ನ ಮನೆ ತೋರಿಸ್ತೀನಿ ಸರ್. ನೀವು ಮೊದ್ಲು ಡೀಟೇಲ್ ಕಂಪ್ಲೇಂಟ್ ಕೊಡ್ರಿ, ಏನ್ ಮಾಡ್ಬೇಕು ನಮಗ್ ಗೊತ್ತು. ಅಲ್ಲ ಸರ್ 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 ಹೋಗ್ರಿ, ಇವ್ರದ್ದು ಕಂಪ್ಲೇಂಟ್ ತಗೊಳ್ಳ ರೀ ಹೇಳ್ರಿ. ಮದುವೆ ದಿವಸ ಏನಾಗಿದೆ ನಿನ್ಗೆ? ನಗ್ತಾ ಇರು. ಹುಡುಗಿ ಕರ್ಕೊಂಬನ್ನಿ. ಬನ್ನಿ ಬನ್ನಿ ಬನ್ನಿ, ಬೇಗ ಕರ್ಕೊಂಬನ್ನಿ. ನಿಲ್ಸಿ, ಮದ್ವೆ ನಿಲ್ಸಿ, ಮದ್ವೆ ನಿಲ್ಸಿ. ಅವನೊಬ್ಬ ಮೋಸಗಾರ. ಹುಡುಗಿಯನ್ನ ಮೋಸದಿಂದ ಮದುವೆ ಆಗಿ ಕೊನೆ ಸೂಳೆರನ್ನ ಮಾಡಿ ಬಾಂಬೆ ಸುಳ್ಗೆರೆ ಮಾರ್ಬಿಡ್ತಾನೆ. ಅವ್ರು ಯಾರು ನನ್ ಮಾತು ನಂಬ್ತಾ ಇಲ್ಲ. ಸೀತೆ ಜೀವನ ಹಾಳಾಗ್ಬಿಡುತ್ತೆ. ನೀವಾದ್ರೆ ಹೇಳಿ. ಏನಮ್ಮ ಧನಲಕ್ಷ್ಮಿ, ಏನಿದು? ನಿಮ್ ರಾಮ ಹೇಳ್ತಿರೋದು ನಿಜಾನಾ? ಈಗ ಸ್ವಲ್ಪ ದಿವಸದಿಂದ ಅವನಿಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಸುಳ್ಳು ಹೇಳ್ಬೇಡಿ ಅತ್ತೆ. ಸೀತಾ ನನ್ ಕೊಡಿ ಅಂತ ನಾನೇನ್ ಕೇಳ್ತಾ ಇಲ್ಲ. ಅವಳ ಜೀವನ ಹಾಳಾಗ್ಬಿಡುತ್ತೆ. ದಯವಿಟ್ಟು ನನ್ ಮಾತು ನಂಬಿ ಅತ್ತೆ. ಸರೋಜ ಜೊತೆ ನೀವಾದ್ರೆ ಮದುವೆ ನಿಲ್ಸಿ. ಮಾವ, ನೀವಾದ್ರೆ ನನ್ ಮಾತು ನಂಬಿ ಮಾವ. ಸೀತೆ ಜೀವನ ಹಾಳು ಮಾಡ್ಬೇಡಿ ಮಾವ. ಅಳೇನ್ರಿ, ನಿಮ್ಮ ಜನಗಳಿಗೆ ಹೇಳಿ ಅವನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ 4 ಬಿಗಿದು ಬೀಸಾಡ ಬರ್ಲಿಕ್ಕೆ ಹೇಳಿ. ರಂಗ, ಸೀತಾ, ನೀನ್ ಈ ಮದುವೆ ಒಪ್ಕೋಬೇಡ. ನಿನ್ ಜೀವನ ನೀನ ಹಾಳು ಮಾಡ್ಕೋಬೇಡ. ಸೀತಾ ಓಡೋಳು, 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 ಸೀತಾ ಓಡೋಳು, ಸೀತಾ ಓಡೋಳು, ಸೀತಾ ಓಡೋಳು, ಸೀತಾ ಓಡೋಳು. ಪುರೋಹಿತ್ರೆ, ನೀವು ಮುಂದುವರಿಸಿ. ಪುರೋಹಿತ್ರೆ, ನಡೀಲಿ. ಯಾಕೆ ಮದುವೆ ಮಾಡ್ಕೊಳ್ಳಲ್ಲ? ನಾನೇ ನೋಡ್ತೀನಿ. ಪುರೋಹಿತ್ರೆ, ನೀವು ಮುಂದುವರಿಸಿ.
ಇನ್ಸ್ಪೆಕ್ಟರ್? ರಾಮು ಅವ್ನು ನೋಡಿದ ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ನಾವು ಸುಳ್ಳು ಅಂತ ನೆಗ್ಲೆಕ್ಟ್ ಮಾಡಿದ್ವಿ. ನಿನ್ನೆ ಬಾಂಬೆ ಪೊಲೀಸ್ನವ್ರಿಗೆ ಒಬ್ಬ ಹುಡುಗಿ ಸಿಕ್ಕಿದಂತೆ. ಅವಳೇನೋ ಇವನ 52ನೇ ಹೆಂಡತಿ ಅಂತೆ. ಅವಳು ಈ KD ಅಡ್ರೆಸ್ ಕೊಟ್ಟು ಇವನು ಹುಡುಗಿನ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಸೋಳೆಗೇರಿಗೆ ಮಾಡ್ತಾನೆ ಅಂತ ಹೇಳಿದಂತೆ. ಅವ್ರು ಕೂಡಲೇ ನಮ್ಮ ಸ್ಟೇಷನ್ ಟಂಕ ಮಾಡಿ ಹೇಳಿದ್ರು. ನನಗೆ ಇಲ್ಲಿ ಮದುವೆ ನಡೆಯೋ ವಿಷಯ ನಿಮ್ ಹುಡುಗನ ಕಂಪ್ಲೇಂಟ್ ಏನೋ ಗೊತ್ತಾಗಿ ಇನ್ನೊಂದು ಹುಡುಗಿ ಬಹಳ ಹಾಳಾಗದಿರಲಿ ಅಂತ ಕೂಡಲೇ ಬಂದೆ. ಇವನ್ ನಂಬರ್ 1 ಫ್ರಾಡ್. ಹೌದು, ಆ ಹುಡುಗ ರಾಮು ಇಲ್ಲಿ? ಅವನ ಈ ರೌಡಿಗಳು ಎಲ್ಲೋ ಎಳ್ಕೊಂಡು ಹೋಗಿ ಹೊಡೆದಿದ್ದಾರೆ ಇನ್ಸ್ಪೆಕ್ಟರ್. ಎಲ್ಲವನು ಏನೋ ಮಾಡಿದ್ರಿ? ಆ ಕೆರೆ ಹತ್ರ ಹೊಡೆದು ಬಿಸಾಕಿದ್ವಿ. ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಇವನ್ ಕೈ ಪಿಸ್ತೂಲ್ ಹ್ಯಾಕ್ ಸಿಕ್ತು? ಅಯ್ಯೋ ದೇವ್ರೆ, ನಾನೆಂತ ಕೆಲಸ ಮಾಡ್ಬಿಟ್ಟೆ. ಛೇ, ನಾನು ಅವನ್ ಮಾತು ನಂಬಲಿಲ್ಲ. ಏನಿದಿಲ್ಲ, ಯಾಕೆಲ್ಲ ಅಳ್ತಾ ಇದ್ದೀರಾ? ನೀನ್ ಹುಡ್ಕೊಂಡ್ ಬರ್ತಿದ್ದಾಗ ಗುಂಡಿನ ಶಬ್ದ ಕೇಳಿ ನೀನ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿಯೇನೋ ಅನ್ಕೊಂಡ್ವಿ. ಓ, ನಾನ್ ತಲೆ ತಿರುಗಿ ಕೆಳಬಿದ್ದಾಗ ಕೈ ನೆಲಕ್ಕೆ ಹೊಡೆದು ಗುಂಡಾರಿರ್ಬೇಕು. ನೀವೆಲ್ಲಿ ಹೇಗ್ ಬಂದ್ರಿ ಇನ್ಸ್ಪೆಕ್ಟರ್? ಹೇ, ಅದೊಂದ್ ದೊಡ್ಡ ಕತೆ, ನಡೀರಿ ಹೇಳ್ತೀನಿ. ಸೀತಾ, ನಾನು ತುಂಬಾ ಗೋಳಾಡ್ಸ್ಬಿಟ್ಟೆ, ನನ್ ಕ್ಷಮಿಸ್ಬಿಡು. ಇದೇನೋ ರಾಮು, ನಿಮ್ ಅತ್ತೆ ಮಗಳನ್ನ ಮದುವೆ ಮಾಡ್ಕೊಳಕ್ ಇಷ್ಟಿಲ್ಲ ರಾಮಾಯಣ ಮಾಡ್ಬೇಕಾಗಿತ್ತ? ನಿಮ್ಮ ಅಮ್ಮಂಗೂ ಹೇಳ್ ಕಳಿಸ್ತೀವಿ, ಬೇಗ ಎದ್ ಬಂದ್ ತಾಳಿ ಕಟ್ಟು, ಕುಂಬಳಕಾಯಿ ಹುಳಿ ಮಾಡ್ತಿದೆ. ರಾಮು, ಈಗ ನಿನ್ ಮದ್ವೆ ಆಯ್ತಲ್ಲ, ಇದೇ ನನ್ನ ಹುಡುಗರೆ, ತಗೋ ಸುತ್ಕೆ ಹುಳಿ. ಸೀತನ್ನ ಹ್ಯಾಗ್ ಬೇಕಾದ್ರೂ ಕೆತ್ಕೋ, ತಗೋ.